ಕರ್ನಾಟಕ ರಾಜ್ಯ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಅರೆಭಾಷೆಯ ಕಲಾವಿದರ ಒಕ್ಕೂಟ ರಚನೆ ಮಾಡುವ ಬಗ್ಗೆ ಮದುವೆಗದ್ದೆ ಬೋಜಪ್ಪಗೌಡ ಸಭಾಂಗಣದಲ್ಲಿ ಸಭೆ ಕರೆಯಲಾಯಿತು. ಸುಳ್ಯ, ಕೊಡಗು ಮತ್ತು ಕೇರಳದ ಗಡಿಭಾಗದಲ್ಲಿ ಪ್ರಮುಖ ಭಾಷೆಯಾಗಿ ಹಿರಿಮೆಯನ್ನು ಹೊಂದಿರುವ ಅರೆಭಾಷೆ ಕಲಾವಿದರನ್ನು ಸಂಘಟಿಸುವ ಸಲುವಾಗಿ ಅರೆಭಾಷೆಯ ಕಲಾವಿದರ ಒಕ್ಕೂಟವನ್ನು ರಚಿಸುವ ಉದ್ದೇಶವಾಗಿದೆ. ಅರೆಭಾಷೆಯನ್ನು ಮಾತೃಭಾಷೆಯನ್ನಾಗಿಸಿಕೊಂಡಿರುವ ಹಾಗೂ ಅರೆಭಾಷಿಕರಲ್ಲದಿದ್ದರೂ ಭಾಷೆಯ ಮೇಲೆ ಅಭಿಮಾನ ಹೊಂದಿರುವ ಕಲಾವಿದರನ್ನು ಆಯ್ಕೆ ಮಾಡಲಾಗಿದೆ. ಕಲಾವಿದರ ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ಭವಾನಿ ಶಂಕರ ಅಡ್ತಲೆ, ಕಾರ್ಯದರ್ಶಿಯಾಗಿ ಜಯಪ್ರಕಾಶ್ ಪೆರುಮುಂಡ, ಕೋಶಾಧಿಕಾರಿಯಾಗಿ ರಮ್ಯಶ್ರೀ ನಡುಮನೆ, ಉಪಾಧ್ಯಕ್ಷರಾಗಿ ಉದಯ ಭಾಸ್ಕರ, ಜೊತೆ ಕಾರ್ಯದರ್ಶಿಯಾಗಿ ಹವಿನ್ ಗುಂಡ್ಯ, ಸಂಚಾಲಕರಾಗಿ ಚಂದ್ರಮತಿ ಕೆ, ಯೋಗೀಶ್ ಹೊಸೊಳ್ಳಿಕೆ, ಕೆಟಿ ಬಾಗೀಶ್, ಮಿಥುನ್ ಸೋನಾ, ನಿರ್ದೇಶಕರುಗಳಾಗಿ ಸಂಜೀವ ಕುತ್ಪಾಜೆ, ಲೋಕೇಶ್ ಊರುಬೈಲ್, ಭವನ್ ಕುಂಬಳಚೇರಿ, ಜೀವನ್ ಕೆರೆಮೂಲೆ, ವಿನೋದ್ ಮೂಡಗದ್ದೆ, ಉಷಾ ಕಾನತ್ತಿಲ, ಯಶವಂತ ಕುಡೆಕಲ್ಲು, ಸಂಧ್ಯಾ ಮಂಡೆಕೋಲು, ಸುಷ್ಮಿತಾ ಜಾಕೆ, ಹೇಮಲತಾ ಕಜೆ, ಸುಮತಿ ನಾಯಕ್ ಜಯನಗರ, ಜಯಶ್ರೀ ಪಲ್ಲತಡ್ಕ ಮತ್ತು ಸಲಹಾ ಮಂಡಳಿ ಸದಸ್ಯರಾಗಿ ದಿನೇಶ್ ಮಡಪಾಡಿ, ಚಂದ್ರಶೇಖರ ಪೇರಾಲು, ಲತಾ ಪ್ರಸಾದ್ ಕುತ್ಪಾಜೆ, ಚಂದ್ರಾವತಿ ಬಡ್ಡಡ್ಕ ಆಯ್ಕೆಯಾಗಿದ್ದಾರೆ. ಸಾಹಿತ್ಯ ಅಕಾಡೆಮಿ ವತಿಯಿಂದ ಸುಳ್ಯ ಕಲಾವಿದರ ಒಕ್ಕೂಟ ರಚನೆಗೆ ಬೇಕಾಗಿ ಸಭೆಯನ್ನು ನಾವು ಕರೆದಿದ್ದೇವೆ. ಸಭೆಯಲ್ಲಿ ಎಲ್ಲ ನಮ್ಮ ಗೌಡ ಸಂಘದ ಅಧ್ಯಕ್ಷರೇ, ಬ್ಯಾಂಕಿನ ಅಧ್ಯಕ್ಷರೇ, ಹಾಗೆ ಬಂದಿರ್ತಕ್ಕಂಥ ಎಲ್ಲ ಅರೆಭಾಷೆ ಅಕಾಡೆಮಿ ಸದಸ್ಯರಿದ್ದಾರೆ. ಹಾಗೆ ಎಲ್ಲ ಕಲಾವಿದ ಬಂದಿರು ಬಹಳ ಜನ ಸ್ವಲ್ಪ ಕಮ್ಮಿ ಆದರೂ ಮೀಟಿಂಗ್ ಆಯ್ತು. ಕಲಾವಿದರಿಗೆ ಪ್ರಚಾರ ಬೇಕಷ್ಟು ಕೊಟ್ಟಲ್ಲ. ಕಲಾವಿದರಿಗೆ ಹಿಂದಿನ ದಿನ ಶನಿವಾರ ಆಯ್ತು, ಮತ್ತು ಸಂಜೆ ಹೊತ್ತು ಇದೆಲ್ಲ ಸಂಬಳ ಆ ಥರದ ಮುಂದೆಗೆ ನಾವು ಒಳ್ಳೆಯ ಒಂದು ಕಮಿಟಿನ ನಾವು ಮಾಡಿಕೊಳ್ಳಲ್ಲ. ಅಧ್ಯಕ್ಷರಾಗಿ ಭವಾನಿ ಶಂಕರಣ್ಣ, ಅದೇ ರೀತಿ ಜಯಪ್ರಕಾಶನ ಕಾರ್ಯದರ್ಶಿಯಾಗಿ ಒಳ್ಳೆಯ ರೀತಿಯಲ್ಲಿ ಈ ಒಂದು ಸಂಘ ನಡೆಯಬೇಕು, ಸಮಿತಿ ನಡೆಯುವಂಥ ಸಂದರ್ಭದಲ್ಲಿ ನಾನು ಶುಭವನ್ನು ಹಾರೈಸಿ ಬರೋ ತಿಂಗ ಫೆಬ್ರವರಿಲಿ ಒಂದು ಮೀಟಿಂಗ್ ಕರೆದು ತುರ್ತು ಮೀಟಿಂಗ್. ಅದಕ್ಕೆ ನಾವು ಏನು ತವಕಂತೇಳಿ ನಮ್ಮಲ್ಲಿ ಯಾವುದೇ ಕಲಾವಿದರ ತಂಡಗ ನಮ್ಮಲ್ಲಿ ಕಡಿಮೆ ಹೇಳ್ತಾರೆ. ಈ ಹಿಂದೆ ಸಭೆ ಕರೆದು ಅಷ್ಟು ಜನರ ಫೋನ್ ನಂಬರ್ ತಗೊಂಡ್ರಿ ಮುಂದುವರಿಸಿದ್ಲೇ ಅಂತ ನಾವು ಕಾರ್ಯಕ್ರಮದ ಮೇಲೆ ಕಾರ್ಯಕ್ರಮ ಆಗಿ ನಾವು ಅದರ ಒಂದು ಸಿಸ್ಟಮೆಟಿಕ್ ಆಗಿ ನಾವು ಅದರ ಮಾಡಿಕೊಳ್ಳಕ್ಕೆ ಆಗ್ತದೆ. ನಾವು ಒಪ್ಪಿಕೊಂಡೇವೆ. ಕಲಾವಿದರ ಒಕ್ಕೂಟದ ಸಭೆ ನಡೆದು ಮತ್ತು ಕಲಾವಿದರ ಒಕ್ಕೂಟದ ರಚನೆ ಕೂಡ ಆಯಿತು. ಇದು ನಾವು ಹೊಸ ಸ್ಫೂರ್ತಿ ಕೊಟ್ಟದೆ ಅಂತ ನಾವು ನಂಬಬೇಕು. ಎಲ್ಲ ಯುವಕರೊಳಗೆ ನಿಮಗೆ ಜೋಶ್ ಉಂಟು, ನೀವು ಪ್ರಯತ್ನ ಮಾಡಿದ್ರೆ ಏನು ಸಾಧನೆ ಕೂಡ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ನಮ್ಮ ನಂಬಿಕೆ. ಯಾಕಂದರೆ ಯುವಕರೇ ನಮ್ಮ ದೇಶ ಶಕ್ತಿ ಅಂತ ನಾವು ನಾವೆಲ್ಲ ಸೇರೋಣ. ಈಗ ಒಂದು ತಂಡ ರಚನೆ ಆದರೆ ಅದು ಬಹಳ ಉತ್ತಮವಾಗಿ ಇಟ್ಟುಕೊಂಡಿದೆ. ಅಲ್ಲಿ ದೊಡ್ಡ ಹಣಕಾಸಿನ ವಿಷಯ ಬಾಧ್ಯ ಕೇಳಿದ್ರೆ ಸಪೋರ್ಟ್ ಮಾಡುವುದು ತುಂಬ ದೇಶದ ಹೇಳಿದ್ರೆ ಈಗ ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಭಾಳ ಕ್ಲಾಸಿಕ್ ಆಗಿ ಉಂಟು ಅಂತ ಹೇಳಿದ್ರೆ ಖಂಡಿತವಾಗಿ ಅದಕ್ಕೆ ಒಂದು ಸಪೋರ್ಟ್ ಬಂದರೆ ನಾವು ಸಣ್ಣ ಸಣ್ಣ ತಂಡಗಳಿಗೆ ನಾವು ದುಡ್ಡು ಕೊಟ್ಟೆ, ಮತ್ತು ಅಷ್ಟು ಉತ್ತಮವಾಗಿ ಬಂದರೆ ಖಂಡಿತವಾಗಿ ನಾವು ಸಪೋರ್ಟ್ ಮಾಡಿದೆ. ಆ ನಿಟ್ಟಿನಲ್ಲಿ ಈಗ ಭವಾನಿ ಶಂಕರ ಅಡ್ತಲೆ ಅಣ್ಣನವರ ನೇತೃತ್ವದಲ್ಲಿ ಒಂದು ಟೀಮ್ ರಚನೆ ಮಾಡಿ ಆದಷ್ಟು ಬೇಗ ಒಂದು ಮೀಟಿಂಗ್ ಮಾಡಿ ಅದಕ್ಕೊಂದು ರೂಪುರೇಷೆ, ಒಂದು ಯೋಜನೆಯನ್ನು ತಯಾರು ಮಾಡಿ ಆ ಯೋಜನೆ ಮೂಲಕನೇ ಹೋದರೆ ಒಳ್ಳೆಯದಂತ ನನಗೆ ಅನಿಸಿದೆ. ಹಾಗಾಗಿ ಆದಷ್ಟು ಅಧ್ಯಕ್ಷರೊಂದು ಮೀಟಿಂಗ್ ಸಭಾಧ್ಯಕ್ಷತೆಯನ್ನು ಅರೆಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿ ಅಕಾಡೆಮಿಯ ಅಧ್ಯಕ್ಷ ಸದಾನಂದ ಮಾವಾಜಿ ವಹಿಸಿದರು. ವೇದಿಕೆಯಲ್ಲಿ ತಾಲೂಕು ಯುವ ಗೌಡ ಸೇವಾ ಸಂಘದ ಮಾಜಿ ಅಧ್ಯಕ್ಷ ನಿತ್ಯಾನಂದ ಮುಂಡೋಡಿ, ಇನ್ನೋರ್ವ ಮಾಜಿ ಅಧ್ಯಕ್ಷ ದಿನೇಶ್ ಮಡಪ್ಪಾಡಿ, ಅರೆಭಾಷೆ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಪಿಸಿ ಜಯರಾಮ, ತಾಲೂಕು ಯುವ ಗೌಡ ಸಂಘದ ಹಾಲಿ ಅಧ್ಯಕ್ಷ ಪಿಎಸ್ ಗಂಗಾಧರ, ಅರೆಭಾಷೆ ಅಕಾಡೆಮಿಯ ಸದಸ್ಯೆ ಲತಾ ಕುತ್ಪಾಜೆ, ಅರೆಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿ ಅಕಾಡೆಮಿಯ ಸದಸ್ಯ ಡಾಕ್ಟರ್ ಎನ್ಎ ಜ್ಞಾನೇಶ್, ಗೋಪಾಲ್ ಪೆರಾಜೆ, ಚಂದ್ರಶೇಖರ ಪೇರಾಲು, ವಿ4 ನ್ಯೂಸ್ ಚಾನೆಲ್ನ ಪ್ರಾದೇಶಿಕ ಸುದ್ದಿ ಸಂಪಾದಕರಾದ ಪುಷ್ಪರಾಜ್ ಶೆಟ್ಟಿ ಉಪಸ್ಥಿತರಿದ್ದರು. ಅರೆಭಾಷೆ ಅಕಾಡೆಮಿಯ ಸದಸ್ಯೆ ಲತಾ ಪ್ರಸಾದ್ ಕಾರ್ಯಕ್ರಮದ ಸಂಘಟನಾಕಾರರಾಗಿದ್ದರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ.